ಹಲೋ ಗೈಸ್, ಮತ್ತೊಮ್ಮೆ ಎಲ್ಲರಿಗೂ ಎಸ್ ವಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಬನ್ನಿ ಗೈಸ್, ಇವಾಗ ನೋಡೋಣ ಒಂದು ಹೊಸ ವಿಡಿಯೋನ. ಏನಂತಂದರೆ ತುಂಬ ಜನ ಕೇಳ್ತಿದ್ರಿ, ಏನಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಇವಾಗ ನಿಮಗೆ ಉಳಿಕೆ ಮೂಲದ ಒಂದೇ 3395 ಹುದ್ದೆಗಳಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಡೇಟನ್ನು ಕೇಳ್ತಾಯಿದ್ದೀರಿ. ಹಾಲ್ ಟಿಕೆಟ್ ಬಿಟ್ಟಾರಾ ಏನಿಲ್ಲ, ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತೇಳಿ ತುಂಬ ಡೌಟ್ಸ್ಗಳಿದ್ದು ನಿಮ್ಮ. ಈಗ ನೋಡಿ, ಹಾಲ್ ಟಿಕೆಟ್ ಬಿಡಬೇಕಂತಂದರೆ ಯಾವುದೇ ಎಕ್ಸಾಮ್ ಇರಲಿ, ಅದು ನಿಮ್ಮದು 2 ರಿಂದ 5 ದಿನಗಳ ಒಳಗಾಗಿನೇ ಬಿಟ್ಬಿಡ್ತಾರೆ. ಹಾಗಿದ್ರೆ ನಿಮ್ಮದು ಇವಾಗ 2ನೇ ತಾರೀಕಿದೆ ಎಕ್ಸಾಮು. ಈಗ ಪೊಲೀಸ್ ಎಕ್ಸಾಮು 2ನೇ ತಾರೀಕಿದೆ, ಮುಂದಿನ ತಿಂಗಳು ಅಂದರೆ ಆಗಸ್ಟ್ 2ಕ್ಕೆ ಇದೆ. ಅಂದರೆ ನಿಮಗೆ 25ರಿಂದ 27ರವರೆಗೂ ನಿಮಗೆ ಏನು ಸಿಗ್ತದೆ, ಅಡ್ಮಿಟ್ ಕಾರ್ಡ್ ಸಿಗುವಂಥದ್ದು ನೋಡ್ತೀವಿ ನಾವು. ಈಗ ಎಕ್ಸಾಮ್ ಡೇಟ್ ಅಂತೂ ಕನ್ಫರ್ಮ್ ಆಗಿಬಿಟ್ಟಿದೆ. ತುಂಬ ಜನ ಏನು ಅಂದ್ಕೊಂಡಿದ್ರಿ, ಎಕ್ಸಾಮ್ ಕನ್ಫರ್ಮ್ ಆಗೋಲ್ಲ, ಮುಂದೋಗ್ತವೆ, ಅದು ಇದು ಸುಮ್ಮನೆ ಸುಳ್ಳು ಎಬ್ಸಿದ್ರಿ. ಅವೆಲ್ಲ ಆಗಂಗಿಲ್ಲ. ಚಂದ ಕೂತು ಸ್ಟಡಿ ಮಾಡಿರಿ, ಎಲ್ಲ ಆಗ್ತದೆ. ತಲೆ ಕೆಡಿಸ್ಕೋಬೇಡ್ರಿ. ಈಗ ನೋಡ್ಬೋದು, ಎಲ್ಲ ನೋಡ್ಕೊಡ್ರಿ. ಈಗ ಅಧಿಸೂಚನೆ ನೋಡ್ಕೋಬೋದು, ಮತ್ತು ಲಿಖಿತ ಪರೀಕ್ಷೆ ದಿನಾಂಕ ಸಮಯನ ಎಲ್ಲ ಬಿಟ್ಟಿದ್ದಾರೆ. ಯಾವ್ಯಾವ ಟೈಮ್ದಲ್ಲಿ ನೀವು ಹೋಗಿ ಎಕ್ಸಾಮ್ ಬರೀಬೇಕು ಅನ್ನೋದು ಜಸ್ಟ್ ನೋಡ್ಕೊಳ್ರಿ. ಕೂತ್ಕಿಸಿನ ಗೆಚ್ಚಾಗಿ ಹೋದ್ರಿ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿರಿ, ದಿನಾಂಕ ನೋಡ್ಕೋಬೋದು. 2/8/2026ಕ್ಕೆ ನಾವು ಏನು ಮಾಡತ್ತೀವಿ ಅಂತಂದರೆ ಎಕ್ಸಾಮನ್ನು ಬರೀಲಿಕ್ಕತ್ತೀವಿ. ಹಾಗಿದ್ರೆ ಟೈಮ್ ನೋಡ್ಕೋಬೋದು. 10:00 12 ಗಂಟೆ ಅಂದರೆ 1.5 ತಾಸು ಕೊಡ್ತಾರೆ ನಿಮ್ಗೆ. ಎಷ್ಟು 4 ಆಪ್ಷನ್ ಇಲ್ಲ, ಈ ಸತಿ 5 ಆಪ್ಷನ್ ಇದ್ದಾವೆ ಗೊತ್ತಲ್ಲ. 5ನೇ ಆಪ್ಷನ್ ಖಾಲಿ ಇರ್ತದೆ. ಆ ಖಾಲಿ ಜಾಗನ ನೀವು ಗೊತ್ತಿಲ್ಲ ಅಂದರೆ ತುಂಬಿ ಬರ್ಬೇಕು. ಹಿಂಗೆ ಗೊತ್ತಿಲ್ಲ ಅಂತೀವಿ, ತುಂಬಿ ಬರ್ಬೇಕು. ಅದು ಗೊತ್ತಿಲ್ಲ ಇವಾಗ, ಇಲ್ಲಾಂದ್ರೆ ನೆಗೆಟಿವ್ ಮಾರ್ಕ್ಸ್ ಆಗಿಬಿಡುತ್ತೆ, ನಮಗೇನಾಗೋದು ಹೌದು. ಮತ್ತು ಈಗ ಸಿವಿಲ್ ಪೊಲೀಸ್ಗೆ ಸಂಬಂಧಪಟ್ಟಂತೆ ಏನಿದು ಸ್ಥಳೀಯ ವೃಂದದ ಮೀಸಲಾತಿ ಈಗ 371J ಅಡಿಯಲ್ಲಿ ಬರ್ತಾವಲ್ಲ, HK ಅಂತ ಕರಿತೀವಿ. HK ಅಂದರೆ ಕಲ್ಯಾಣ ಕರ್ನಾಟಕ. ಇದು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ, ಇವಾಗ ಕಲ್ಯಾಣ ಕರ್ನಾಟಕ ಕರಿತೀವಿ. ಇದ್ರಾಗ ಎಷ್ಟು ಜಿಲ್ಲೆಗಳು ಬರ್ತಾವೆ ಅಂದರೆ 7 ಜಿಲ್ಲೆ. ಮೊದಲು 6 ಜಿಲ್ಲೆಗಳು ಬರ್ತಿದೆ, ಇವಾಗ 7 ಜಿಲ್ಲೆಗಳು ಬರ್ತಾವೆ. ಆ ಯಾವ ಜಿಲ್ಲೆ ಅಂತ ನಿಮ್ಗೆ ಹೇಳ್ಬಿಟ್ಟಿನಿ, ಇನ್ನೊಂದ್ಸಲ ಕನ್ಫ್ಯೂಷನ್ ಆಗ್ತದೆ, ತಿಳ್ಕೊಳ್ರಿ. ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಟೋಟಲಾಗಿ 7 ಜಿಲ್ಲೆಗಳು ಬರ್ತವೆ. ಯಾವ್ಯಾವ ಅಂತ ಹೇಳ್ಬಿಡ್ತೀನಿ ನೋಡಿ. ಬಿ, ಕೋ, ಯ, ಬ, ಕ, ರ ಅಂತ ನೆನ್ಪಿಟ್ಕೊಳ್ಳಿ. ನೋಡ್ಬೋದು, ಇದರಲ್ಲಿ ಎಲ್ಲ ಬಂದುಬಿಡ್ತವೆ. ಬೀದರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಆಮೇಲೆ ಕಲಬುರಗಿ, ರಾಯಚೂರು. ಮತ್ತು ಇನ್ನೊಂದು ಬರ್ಕೊಳ್ರಿ, 7ನೇದು ಹೊಸದು ಎಡಗಿದೆ, ವಿಜಯನಗರ. ಟೋಟಲಾಗಿ 7 ಬರ್ತವೆ. 7ಅಲ್ಲಿ ಬರುವಂಥವೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಡ್ತೀರಿ. ಇವುಗಳಿಗೆ ಸಂಬಂಧಪಟ್ಟಂತೂ ಕೂಡ ಡೇಟ್ ನೋಡ್ಬೋದು, ಎಲ್ಲ ಸೇಮ್ ಇದೆ, ಎಲ್ಲ ಅವತ್ತೇ ನಡೆಸ್ತಾರೆ. 10:00ಗೆ ನಾನ್ HK ಹೋಗಿದ್ದರೆ HKದವ್ರಿಗೆ 2:30ರಿಂದ 4 ಗಂಟೆವರೆಗೂ ಇರ್ತದೆ. ಸೊ ಒಂದೇ ದಿನ ಕೂತ್ಕೊಂಡು ಎಕ್ಸಾಮ್ ಬರೀಬೇಕು ನೀವು. ಈಗ ನೆಕ್ಸ್ಟ್ ನೋಡ್ಬೋದು, ಸಿವಿಲ್ಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಈಗ ಸಶಸ್ತ್ರಗೆ ಸಂಬಂಧಪಡ್ತೀವಿ. ಸಶಸ್ತ್ರ ಅಂದರೆ DR ಅಥವಾ CR ಅಂತ ಕರಿತೀವಿ, ಸಿಟಿ ಆರ್ಮ್ಡ್ ಪೊಲೀಸ್ ಅಂತೇಳಿ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಡೇಟನ್ನು ಬಿಟ್ಟಿದ್ದಾರೆ. 6ನೇ ತಾರೀಕು 9ನೇ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ನೋಡೋಕೆ ಸಿಗ್ತದೆ ನಿಮಗೆ. ಈಗ ಆಗಸ್ಟಲ್ಲಿ ಏನಿದೆ ನಿಮಗೆ, ಆಗಸ್ಟಲ್ಲಿ ಸಿವಿಲ್ ಇದೆ. ಸೆಪ್ಟೆಂಬರ್ಲಿ ಏನಿದೆ ನಿಮಗೆ DR CR ಸಿಗ್ತದೆ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ಏನು ಸಿಗ್ತದಪ್ಪ ಅಂತಂದರೆ ಏನು ಸಿಗ್ತದೆ, KSRP ಸಿಗ್ತದೆ. ಈಗ ನೆಕ್ಸ್ಟ್ ಸಂಬಂಧಪಟ್ಟಂತೆ ಏನು ಸಶಸ್ತ್ರ ಆಯಿತು. ಈಗ ವಿಶೇಷ ಮೀಸಲು ಪೊಲೀಸ್ ಅಂತ ಬರ್ತದೆ. ಹಾಗಿದ್ರೆ KSRP ಅಂತ ಕರಿತೀವಿ ನಾವು. KSRP ಅಂದರೆ ಗೊತ್ತಲ್ಲ ನಿಮಗೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತೇಳಿ. ಇದಕ್ಕೆ SRPC ಅಂತಲೂ ಕೂಡ ಕರೀತಾರೆ. SRPC ಅಂತಂದರೆ ಸ್ಟೇಟ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ. ಇದಕ್ಕೆ ಮೊದಲು ಹೈಟು 170 ಸೆಂಟಿಮೀಟ್ರ್ ಇತ್ತು. ಈಗ ಅದನ್ನು ತೆಗೆದುಬಿಟ್ಟು 168 ಅಂತ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟನ್ನು ನೋಡ್ತಾ ಹೋದರೆ 20ನೇ ತಾರೀಕಿಗೆ ನಿಮ್ಮದು 9ನೇ ತಿಂಗಳು 2026ಕ್ಕೆ ಎಕ್ಸಾಮ್ ನಡೆಸುವಂಥದ್ದು ಪಕ್ಕ ಕನ್ಫರ್ಮ್ ಆಗಿದೆ. ಹಾಗಿದ್ರೆ ನಿಮ್ಮದು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಆಗಸ್ಟ್ 10ಕ್ಕೆ ಲಾಸ್ಟ್ ಡೇಟ್ ಇದೆ ನೋಡಿ. ಯಾರು ಅಪ್ಲಿಕೇಶನ್ ಹಾಕಲಿಲ್ಲ ಹಾಕ್ಬೋದು. ಮತ್ತು DR CR ಹಾಕೋಕ್ಕೆ ನಿಮ್ಮದು ಅಪ್ಲಿಕೇಶನ್ ಲಾಸ್ಟ್ ಡೇಟು 22ಕ್ಕೆ ಇತ್ತು. ಅದು ಎಕ್ಸಾಮ್ ಇದು ಡೇಟ್ ಕೂಡ ಮುಗಿತೀವ. ನೆಕ್ಸ್ಟ್ ಸಂಬಂಧಪಟ್ಟಂತೆ ವಿಶೇಷ ಮೀಸಲು ಪೊಲೀಸ್ ಪಡೆಯಿಂದ ನೋಡಬೇಕಾದ್ರೆ ಕಲ್ಯಾಣ ಕರ್ನಾಟಕ, ಅದು ಕೂಡ ಸೇಮ್ ಡೇಟು. ಮತ್ತು 2ರಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮ್. ಇಷ್ಟು ನೋಡ್ಕೊಳ್ಳಿ ಸದ್ಯಕ್ಕೆ. ಮತ್ತೇನಾದರೂ ಅಪ್ಡೇಟ್ ಇತ್ತಂದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇಷ್ಟೇ ಅಪ್ಡೇಟ್ ಬಂದಿರತಕ್ಕಂಥದ್ದು ಇವಾಗ. ಮತ್ತು ನಿಮ್ಗೆ ಏನಾದ್ರು ಡೌಟ್ ಇತ್ತಂದರೆ ಕೆಳಗಡೆ ಕಮೆಂಟ್ ಮಾಡ್ಬೋದು. ಮತ್ತು ಟೆಲಿಗ್ರಾಮಿಂದ ವಾಟ್ಸಪ್ ಗ್ರೂಪನ್ನು ಕೆಳಗಡೆ ಕೊಟ್ಟಿರ್ತೀನಿ. ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಸಬ್ಸ್ಕ್ರೈಬ್ ಮಾಡಿದ್ರು ಮಾಡ್ಕೋಬೋದು. ಥ್ಯಾಂಕ್ ಯು.